ನಮಸ್ಕಾರ ಎಲ್ರಿಗೂ. ಏನಂದ್ರೆ ಇವಾಗ ಟೌನರ್ ಆಫೀಸ್ ಹತ್ರ ಬಂದಿದ್ದೆ. ಏನಂದ್ರೆ ಇಶ್ಯೂಸ್ ಇತ್ತು ಆಪ್ ಅಲ್ಲಿ. ಓಕೆನಾ, ಅದು ಇಶ್ಯೂ ಸಾಲ್ವ್ ಮಾಡ್ಕೊಟ್ಟಿದ್ದಾರೆ. ಸೊ ಇವಾಗ ಏನಂದ್ರೆ ಮುಂಚೆ ಅಗ್ರಿಗೇಟರ್ ಕಂಪನಿಗಳಲ್ಲಿ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದು. ಸೊ ಟ್ರಾನ್ಸ್ಪರೆನ್ಸಿ ಇರ್ಲಿಲ್ಲ, ಪ್ರೈಸ್ ಟ್ರಾನ್ಸ್ಪರೆನ್ಸಿ ನಮ್ಗೆ ನಮ್ಮ ಹಕ್ಕು ಏನ್ ಗವರ್ಮೆಂಟ್ ಕೊಟ್ಟಿದೆ ಆ ರೇಟ್ ನ ಅಗ್ರಿಗೇಟರ್ ಕಂಪನಿಗಳು ಕೊಡ್ತಾ ಇರ್ಲಿಲ್ಲ. ಸೊ ಆ ಒಂದು ಟೈಮ್ ಅಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ, ಸೊ ಟ್ರಾನ್ಸ್ಪರೆಂಟ್ ಇರೋ ತರ ಒಂದು ಆಪ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕು ನಾವೇ ಅಂತ ಯೋಚನೆ ಮಾಡ್ತಾ ಇದ್ದಾಗ ಆ ಟೈಮ್ ಅಲ್ಲಿ ಟೌನರ್ ನಿಜವಾಗ್ಲೂ ಗ್ರೇಟ್ ಟೌನರ್ ಸಂಸ್ಥಾಪಕರು. ಸೊ ಅದೇ ಟೈಮ್ಗೆ ಮೀಟರ್ ಕಾನ್ಸೆಪ್ಟ್ ಅಲ್ಲಿ ಆಪ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ವೆರಿ ಯೂಸ್ಫುಲ್, ಇದು ಟ್ರಾನ್ಸ್ಪರೆಂಟ್ ಆಗಿದೆ, ಮತ್ತೆ ಬೆನಿಫಿಟ್ ಇದೆ. ನಮ್ಮ ಅರ್ನಿಂಗ್ ಗೆ ಇನ್ಕ್ರೀಸ್ ಆಗುವಂತ ಒಂದು ಬೆನಿಫಿಟ್ ಇರುವಂತ ಆಪ್ ಇದು. ಓಕೆನಾ, ಸೊ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ, ಟೌನರ್ ನ ಯೂಸ್ ಮಾಡ್ಕೊಳ್ಳಿ, ಬಳಸಿ ನಿಮ್ಮ ಅರ್ನಿಂಗ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ಓಕೆನಾ, ಇದು ಕಸ್ಟಮರ್ಗೂ ಟ್ರಾನ್ಸ್ಪರೆನ್ಸಿ ಇದೆ, ಮತ್ತೆ ಡ್ರೈವರ್ ಗಳಿಗೂ ಟ್ರಾನ್ಸ್ಪರೆಂಟ್ ಆಗಿ ಇರ್ತಕ್ಕಂಥ ಆಪ್. ನೋಡಿ, ಒಂದು ಅಗ್ರಿಗೇಟರ್ ಕಂಪ್ನಿನಲ್ಲಿ ನಾನು ಡ್ಯೂಟಿ ಮಾಡಿದ್ನಿ. 21.11 ಕಿಲೋಮೀಟರ್ 59 ಮಿನಿಟ್ಸ್ ಆಗಿದೆ ಟೈಮು. ಓಕೆನಾ, ಅದಕ್ಕೆ ಅಗ್ರಿಗೇಟರ್ ಕಂಪ್ನಿ ಈ ಟ್ರಿಪ್ ಅಲ್ಲಿ 592 ರುಪೀಸ್ ಕೊಟ್ಟಿದ್ದಾರೆ. ಓಕೆನಾ, ಮೀಟರ್ ಟ್ಯಾಕ್ಸಿ ಪ್ರಕಾರ ಅದ್ರ ಬಿಲ್ಲು 505 ಬಿಲ್ ಆಗಿತ್ತು. ಓಕೆನಾ, ಇದು ಈ ಟ್ರಿಪ್ ಅಲ್ಲಿ ಕಸ್ಟಮರ್ಗೆ ಜಾಸ್ತಿ ಕೊಟ್ಟಿದ್ದಾರೆ ತಗೊಂಡಿರೋದು. ಓಕೆನಾ, ನೆಕ್ಸ್ಟ್ ಟ್ರಿಪ್ ಅಲ್ಲಿ 35.08 ಕಿಲೋಮೀಟರ್. ಓಕೆನಾ, 1 hour 41 ಮಿನಿಟ್ಸ್ ನಮಗೆ ಕೊಟ್ಟಿರೋದು ಬರೀ ಕೇವಲ 596.93 ರುಪೀಸ್. ಓಕೆನಾ, ಅದ್ರ ಕರೆಕ್ಟ್ ಮೀಟರ್ ಟ್ಯಾಕ್ಸಿ ಪ್ರಕಾರ ಗವರ್ಮೆಂಟ್ ರೇಟ್ ಪ್ರಕಾರ ಬಿಲ್ ಆಗಿದ್ದು 842 ರುಪೀಸ್. ಓಕೆನಾ, ಇಷ್ಟೊಂದು ಡಿಫರೆನ್ಸ್ ಅಗ್ರಿಗೇಟರ್ ಕಂಪನಿನಲ್ಲಿ ಆಗ್ತಾ ಇದೆ, ನಮ್ಗೆ ಲಾಸ್ ಆಗ್ತಾ ಇದೆ. ಸೊ ಇದು ಟ್ರಾನ್ಸ್ಪರೆನ್ಸಿ ಟೌನರ್. ಸೊ ನಮ್ಗೆ ಕೇಳೋದಕ್ಕೆ ಒಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಬಿಲ್ ಕೂಡ ಅವ್ರಿಗೆ ನೋಡಿದಾಗ ಟ್ರಾನ್ಸ್ಪರೆನ್ಸಿ ಇರೋದು ಗೊತ್ತಾಗುತ್ತೆ. ಸೊ ಇಷ್ಟೊಂದು ಡಿಫರೆನ್ಸ್ ಇದೆ. ಪರ್ ಮಂತ್ ಗೆ ನಾವು ಅದರಲ್ಲಿ ಅಗ್ರಿಗೇಟರ್ ಕಂಪನಿಗಳಲ್ಲಿ 80,000 ಹತ್ರ 85,000 ಅರ್ನ್ ಮಾಡ್ತೀವಿ 7 ಡೇಸ್ ವರ್ಕ್ ಮಾಡಿದ್ರೆ. ಓಕೆನಾ, ಇದರಲ್ಲಿ ಹತ್ರ 1 ಲಕ್ಷದಿಂದ 1,20,000 ಅರ್ನ್ ಮಾಡುವಂತ ಪೊಟೆನ್ಶಿಯಲ್ ಇರುವಂತ ಆಪ್ ಇದೆ. ಇವಾಗ ರೀಚಾರ್ಜ್ ಬಗ್ಗೆ ಕೆಲವರಲ್ಲಿ ಗೊಂದಲ ಇದೆ. ಏನಂದ್ರೆ ನಾವು ದುಡ್ಡು ಕೊಡ್ಬೇಕು, ಅವ್ರು ಏನು ಬುಕಿಂಗ್ ಕೊಡಲ್ಲ ಅಂತ. ಬುಕಿಂಗ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಅವರು ಸಾಫ್ಟ್ವೇರ್ ಕೊಟ್ಟಿದ್ದಾರೆ, ನಾವು ಕಸ್ಟಮರ್ ಗೆ ಬಿಲ್ ಕಳ್ಸೋದಕ್ಕೆ, ಎಸ್ಟಿಮೇಷನ್ ಕೊಡೋದಕ್ಕೆ. ಸೊ ಆ ಸಾಫ್ಟ್ವೇರ್ ಯೂಸ್ ಮಾಡೋದಕ್ಕೆ ನಾವು ಸಬ್ಸ್ಕ್ರಿಪ್ಷನ್ ದಿನಕ್ಕೆ 20 ರೂಪಾಯಿ ಕೊಡ್ತಾ ಇದೀವಿ. ಅದು ವೆರಿ ಲೀಸ್ಟ್ ನನ್ನ ಪ್ರಕಾರ. ದಿನಕ್ಕೆ 20 ರೂಪಾಯಿ ಕೊಡಕ್ಕಾಗಲ್ಲ, ಡೆಫಿನೆಟ್ಲಿ ಕೊಡ್ಬೋದು. 600 ರುಪೀಸ್ ಆರಾಮಾಗಿ ಮಂತ್ಲಿ ಕೊಡ್ಬೋದು. ಸೊ ನಮ್ಗೆ ಬೆನಿಫಿಟ್ ಆಗ್ತಾ ಇರುವಾಗ ಯಾಕೆ ಕೊಡ್ಬಾರ್ದು, ಡೆಫಿನೆಟ್ಲಿ ಕೊಡೋಣ. ನೀವು ಕೂಡ ರೀಚಾರ್ಜ್ ಮಾಡ್ಕೊಳ್ಳಿ. ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಏನಪ್ಪಾ ಅಂದ್ರೆ ನಮ್ಮ ಹಕ್ಕು. ಕಸ್ಟಮರ್ ಏನು ಗವರ್ಮೆಂಟ್ ಅಪ್ರೂವ್ಡ್ ರೇಟ್ ಕೊಟ್ಟಿದೆ 24 ರುಪೀಸ್ ಪರ್ ಕಿಲೋಮೀಟರ್. ಬಿಲೋ 10 lakh ವೆಹಿಕಲ್ ಗೆ 24, ಅಬೌವ್ 10 lakh to 15 lakh ವೆಹಿಕಲ್ 28 ರುಪೀಸ್, ಅಬೌವ್ 15 lakh ವೆಹಿಕಲ್ ಗೆ 32 ರುಪೀಸ್ ಫೇರ್ ಏನ್ ಕೊಟ್ಟಿದೆ ಅದನ್ನ ತಗೊಳ್ಳೋದು ನಮ್ಮ ಹಕ್ಕು. ಓಕೆನಾ, ಆ ಹಕ್ಕನ್ನ ನಾವು ಕಸ್ಟಮರ್ ಹತ್ರ ಕೇಳಿ ಪಡ್ಕೋಬೇಕು. ಓಕೆನಾ, ಅದನ್ನ ನೀವು ಈ ಆಪ್ ಮೂಲಕ, ಟೌನರ್ ಆಪ್ ಮೂಲಕ ಯೂಸ್ ಮಾಡ್ಕೊತಾ ಇದೀವಿ. ಓಕೆನಾ, ಥ್ಯಾಂಕ್ ಯು.